ಈಗ ದಾವಣಗೆರೆ ಜಿಲ್ಲೆಯ ಸ್ಟೋರಿ ನಿಮ್ಗೆಲ್ರಿಗೂ ಗೊತ್ತಿದೆ. ಅಳಿಯನ್ ಜೊತೆಗೆ ಅತ್ತೆ ನಾಪತ್ತೆಯಾಗಿದ್ದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಷ್ಟೇ ಅತ್ತೆ ಪತ್ತೆಯಾಗಿದ್ರು. ಆದರೆ ಈ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಏನಂತ? ಬರೋಬ್ಬರಿ 6 ತಿಂಗಳಾದ ಮೇಲೆ ಅತ್ತೆ ಶಾಂತ ಮನೆಗೆ ಬರ್ತಾರೆ. ಆ ಕಡೆ ಅತ್ತೆ ವಾಪಸ್ ಬಂದಿದ್ದಾರೆ. ಆದರೆ ಅಳಿಮಯ ಎಲ್ಲಿ? ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಆಗಿತ್ತು ಈ ಘಟನೆ. ಈಗ ಅತ್ತೆ ಶಾಂತ ವಾಪಸ್ ಬರ್ತಾ ಇದ್ದಂತೆ ಹೊಸ ವರಸೆ ತೆಗೆದಿದ್ದಾಳೆ ಅತ್ತೆ ಶಾಂತ. ಏನಂತ? ನಮ್ಮ ಅಳಿಯ ನಮ್ಮ ಜೊತೆಗೆ ಬಂದೇ ಇಲ್ಲ, ಎಲ್ಲ ಕತೆ ಕಟ್ಬಿಟ್ಟಿದ್ದಾರೆ, ನಾನು ಕಾಣಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ಅಂತ ಶಾಂತ ಹೇಳ್ತಾ ಇರೋದು. ಆಮೇಲೆ ನನ್ನಿಂದ ಸಾಲ ಮಾಡಿಸ್ಬಿಟ್ಟು ವಾಪಸ್ ಮಾಡ್ದೇನೆ ಹಿಂಸೆ ಕೊಟ್ಟಿದ್ದಾರೆ ನನಗೆ ಅಂತ. ಅಂದ್ರೆ ಮನೆ ಹಾಗೂ ಮದುವೆಗೆ ಸಾಲ ಸೋಲ ಮಾಡಿಸಿದ್ರಂತೆ ಶಾಂತನ ಕೈಯಲ್ಲಿ ಮಾಡಿಸಿದ್ಯಾರು? ಪತಿ ನಾಗರಾಜು. ಈಗ ಸಾಲಗಾರರು ಸಾಲ ಕೇಳಿದ್ರೆ ಪತಿ ನಾಗರಾಜು ಸ್ಪಂದಿಸ್ತಾ ಇಲ್ಲ. ಕೊಟ್ಟಿದ್ದು ನಾನೇ, ಕೈ ಕೊಟ್ಟಿದ್ದು ನಾಗರಾಜ್ಗೆ, ಮನೆಗೆ ಮದುವೆಗೆ ಅಂತ. ಆದರೆ ಅವರು ಅದಕ್ಕೆ ರಿಯಾಕ್ಟ್ ಮಾಡಲಿಲ್ಲ. ಪತಿ ನಾಗರಾಜ್, ಈತನ 2ನೇ ಹೆಂಡತಿ ಶಾಂತ ಹೊಸ ವರಸೆ ತೆಗಿತಾ ಇರೋದು. ಅತ್ತೆ ಹೆಂಗೋ ಪತ್ತೆ ಆದ್ರು, ಆದರೆ ಅಳಿಯ ನಾಪತ್ತೆ. ಇನ್ನೂ ಆತನ ಬಗ್ಗೆ ಸುಳಿವು ಸಿಕ್ಕಿಲ್ಲ. ನಾಪತ್ತೆಯಾಗಿದ್ದ ಅತ್ತೆ ವಾಪಸ್ ಬಂದ್ಬಿಟ್ಟು ಮತ್ತೆ ಕತೆ ಕಟ್ತಾ ಇರೋದು. ನನಗೂ ಸಂಬಂಧನೇ ಇಲ್ಲ. ಅವನೆಲ್ಲೋಗಿನಿ ಅಂತ ನನಗೆ ಗೊತ್ತಿಲ್ಲ, ನಾನೆಲ್ಲೋಗಿನಿ ಅಂತ ಅವನಿಗೆ ಗೊತ್ತಿಲ್ಲ. ಈಗ ಅದನ್ನ ಅಟ್ಯಾಚ್ ಮಾಡಿ ಹೇಳ್ತಾ ಇದಾರೆ. ಅವಳಿಗೆ ಮಲತಾಯಿ ಅಂತ ಹೇಳ್ತಾಳೆ. ಅವಳನ್ನ 8 ವರ್ಷದಿಂದ ನಾನೇ ಸಾಕಿದ್ದೆ. ಮಗಳಿಗಿಂತ ಹೆಚ್ಚಾಗಿ ಸಾಕಿ ಪ್ರತಿಯೊಂದೂ ಆಧಾರ ಇಟ್ಕೊಂಡಿವಿ. ನಾವು ಪ್ರತಿಯೊಂದೂ ಅಷ್ಟು ಚೆನ್ನಾಗಿ ಸಾಕಿರೋದಕ್ಕೂ ಆಧಾರ ಐತೆ ಇಟ್ಕೊಂಡಿದ್ದು. ಇವತ್ತು ಹಿರೇ ಹೆಂಡತಿ ಡೈವರ್ಸ್ ಮಾಡ್ಕೊಂಡಿದ್ರು. ನಮ್ಮನೆಯವ್ರಿಗೆ 3ನೇ ಹೆಂಡತಿ. ನಾನು ಡೈವರ್ಸ್ ಮಾಡ್ಕೊಂಡಳನ್ನ ನನ್ನನ್ನು ಹೊಡೆದು ಕಳಿಸಿ ಇಬ್ರು ನಡರಾತ್ರಿಗೆ ಬಂದು ನನ್ನನ್ನು ಇಬ್ರು ಹೊಡೆದು ಕಳಿಸಿದ್ದಕ್ಕೆ ನಾನು ಹೋಗಿದ್ದೀನಿ. ಅದನ್ನ ಈ ತರ ಕತೆ ಕಟ್ಟಿ ಈ ತರ ಎಲ್ಲ ಇಷ್ಟೊಂದು ದೊಡ್ಡ ಅವಂತರ ಮಾಡಿ ನನ್ನ ಟಿವಿ ಒಳಗೆಲ್ಲ ಬಿಟ್ಟಿದೆ. ಇದೇ ಊರಾಗ ಇದ್ದೀನಿ ನಾನು. ನೋಡಿ, ಮೋಸ್ಟ್ಲಿ ಇಲ್ಲಿ ಕೇಳಿ ಬರ್ತಾ ಇರೋದು ಏನ್ ಗೊತ್ತಾ? ಮಗಳು ಮತ್ತು ಮಲತಾಯಿ ನಡುವೆ ಮಾರಾಮಾರಿ ಆಗಿದೆ ಅಂತ. ನಡು ರಸ್ತೆಗೆಲ್ಲ ಕೈ ಮಿಲಾಯಿಸ್ಕೊಂಡಿದ್ದಾರೆ ಮಗಳು ಮತ್ತು ಮಲತಾಯಿ ಶಾಂತ ಮತ್ತು ಮಲಮಗಳು ಹೇಮಾವತಿ ಬಡದಾಡ್ಕೊಂಡಿದ್ದಾರೆ ನಡು ರೋಡ್ನಲ್ಲೇ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಆದಂಥ ಗಲಾಟೆ ಇದು. ಈಗ ಹೇಮಾವತಿ ಕೈಗೆ ಗಾಯ ಆಗಿದೆ, ಶಾಂತಾಳ ಕತ್ತು, ಎದೆ ಮತ್ತು ಬೆನ್ನಿಗೆ ಗಾಯ ಆಗಿದೆ. ಚನ್ನಗಿರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಬ್ಬರು ದಾಖಲಾಗಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಏನೋ ಮಾಡೋದಕ್ಕೋಗಿ ಮತ್ತೇನೋ ಮಾಡ್ಕೊಂಡ್ರು ಅಂತ ಹೇಳ್ತಾರಲ್ಲ, ಇದಕ್ಕೆ ತಾಜಾ ಉದಾಹರಣೆ ಇದೇನೆ. ಆದಿರಂಪ ಬೀದಿರಂಪಾಟ ಆಗೋಯ್ತೀಗ. ನನ್ನ ತಂದೆಗೆ ನಾನು ಫೋನ್ ಮಾಡ್ತೀನಿ, ಹಿಂಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ನಾನು ಬಿಟ್ಟು ಹೋಗಿದ್ದಾನೆ ಅಂತ. ನನ್ನ ಗಂಡ ಬಿಟ್ಟು ಹೋಗಿದ್ದ 12 ಗಂಟೆಗೆ ಮಧ್ಯಾಹ್ನ. ನಾನು 3 ಗಂಟೆಗೆ ನನ್ನ ತಂದೆಗೆ ಫೋನ್ ಮಾಡ್ತೀನಿ, ಕಾದು ನೋಡಿ ನನ್ನ ಗಂಡ ಬಂದಿಲ್ಲ ಅಂತ. ನಂತರ ನನ್ನ ತಂದೆ ಹೇಳ್ತಾರೆ, ಇಲ್ಲಿಂದ ನನ್ನ ಹೆಂಡ್ತಿನೂ ಓಡೋಗಿದ್ದಾಳೆ, ನಿಮ್ ಚಿಕ್ಕಮ್ಮನು ಒಡವೆ, ಮನೇಲಿರೋ ದುಡ್ಡು ಎಲ್ಲ ಬಾಚ್ಕೊಂಡು ಓಡೋಗಿದ್ದಾಳೆ, ಇಬ್ರು ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ನಾನು ನನ್ನ ತಂದೆನೂ ಹೋಗಿ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದೂರನ್ನ ಸಲ್ಲಿಸಿದೀವಿ, ನನ್ನ ಗಂಡ ಕಾಣೆಯಾಗಿದ್ದಾರೆ ಅಂತ. ಇದುವರೆಗೂ 2 ತಿಂಗಳಾದ್ರೂ ಅವ್ರು ಹುಡುಕಿ ಕೊಟ್ಟಿಲ್ಲ ನನ್ನ ಗಂಡನ. ನಾನು ಇದುವರೆಗೂ ಅವರು ಏನಾಗಿದೆ ಅಂತಾನು ಇದನ್ನ ತಗೊಂಡಿಲ್ಲ, ಎಂಕ್ವೈರಿ ಮಾಡಿಲ್ಲ. ಸೊ ನಾನು ಈಗ ಮೀಡಿಯಾ ಮುಂದೆ ಬಂದಿದ್ದೀನಿ. ಏನು ಅಂದ್ರೆ, ಈಗ ನಮ್ ಚಿಕ್ಕಮ್ಮ ಬಂದಿದ್ದಾಳೆ, ಸಾಲನ ಮದುವೆ ಮುಂಚೆನೂ ಎಷ್ಟೋ ಲಕ್ಷ ಸಾಲ ಅವನು ಮತ್ತೆ ನಮ್ ಚಿಕ್ಕಮ್ಮ ಮಾಡಿರೋ ಸಾಲನ ನಾವು ಒತ್ಕೊಳ್ರಿ ಅಂತ ಹೇಳ್ಬಿಟ್ಟು ನಮ್ಮ ರಾತ್ರಿ 12 ಗಂಟೆಗೆ ಹೊರಗೆ ಹಾಕಿದ್ದಾರೆ ಸರ್. ನಾವು ಊಟ ಇಲ್ಲ, 3 ದಿವಸದಿಂದ ಅಲಿತಾ ಇದೀವಿ ಸ್ಟೇಷನ್ ಕಚೇರಿ ಅಂತ. ನನ್ನ ತಂದೆಗೆ ಹುಷಾರಿಲ್ಲ, ನಮ್ಮನ್ನ ಕರ್ಕೊಂಡ್ ಬೀದಿಲ್ ಬಿಟ್ಟಾರೆ ಸರ್. ರಾತ್ರಿ ಎಲ್ಲ ಚಳಿಲಿ ಮಳೆಯಲ್ಲಿ ನಿಂತ್ಕೊಂಡಿದೀವಿ ಸರ್. ದಯಮಾಡಿ ನನಗೆ ನ್ಯಾಯ ಒದಗಿಸ್ಕೊಡಿ. ನನ್ನ ತಂದೆನೂ ಸಾಲ ಮಾಡಿ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ದಾವಣಗೆರೆ ಪ್ರತಿನಿಧಿ ಮಧು ನಾಗರಾಜ್ ಫೋನ್ ಸಂಪರ್ಕದಲ್ಲಿ. ಮಧು ನಾಗರಾಜ್, ಈಗ ಕಾಣೆಯಾಗಿದ್ದ ಅತ್ತೆ ಪತ್ತೆಯಾದ್ರು, ವಾಪಸ್ ಬಂದ್ಬಿಟ್ಟು ಕತೆ ಕಟ್ತಾ ಇದ್ದಾರೆ, ಹಂಗಾಯ್ತು ಹಿಂಗಾಯ್ತು, ನಾನು ಅವನ ಜೊತೆ ಅಳಿಯನ್ ಜೊತೆ ಹೋಗೇ ಇಲ್ಲ ಅಂತ. ಹಾಗಾದ್ರೆ ಅಳಿಯನ್ ಕತೆ ಏನಾಯ್ತು? 6 ತಿಂಗಳು ಅತ್ತೆ ಎಲ್ಲಿದ್ರು? ಈಗ ಹಾದಿರಂಪ ಬೀದಿರಂಪಾಟ ಆಗೋಯ್ತಲ್ಲ. ಹೌದು ಶರದ್, ಪ್ರಮುಖವಾಗಿ ಅತ್ತೆ ಅಳಿಯ ಎಸ್ಕೇಪ್ ವಿಚಾರ ಇಡೀ ರಾಜ್ಯಾದ್ಯಂತ ಒಂದು ಸಂಚಲನಕ್ಕೆ ಕಾರಣ ಆಗಿರ್ತಕ್ಕಂಥ. ಯಾಕಂದ್ರೆ ಅತ್ತೆಯನ್ನ ಒಂಥರ ತಾಯಿ ಸಮಾನ ಅಂತೇಳಿ ನೋಡ್ತಾರೆ, ಆದ್ರೆ ಅತ್ತೆಯನ್ನೇ ಎಗರ್ಸ್ಕೊಂಡು ಅಳಿಯ ಎಸ್ಕೇಪ್ ಆಗಿದ್ದು ಇಡೀ ರಾಜ್ಯಾದ್ಯಂತ ಒಂದು ಸಂಚಲನಕ್ಕೆ ಕಾರಣ ಆಗಿತ್ತು. ಅದ್ರ ಜೊತೆಗೆ ಈ ಏನು ಅತ್ತೆ ಇದ್ರು ಶಾಂತ, ಅವರು ಚನ್ನಗಿರಿಗೆ ವಾಪಸ್ ಆಗಿರ್ತಕ್ಕಂಥದ್ದು. ವಾಪಸ್ ಆದ ಸಂದರ್ಭದಲ್ಲಿ ಒಂದು ಹೊಸ ವರಸೆಯನ್ನ ತೆಗೆದಿರ್ತಕ್ಕಂಥದ್ದು. ನಾನು ಅಳಿಯನ ಜೊತೆ ಓಡೋಗಿಲ್ಲ, ಅಳಿಯ ನನ್ನ ಮಗ ಇದ್ದಂಗೆ, ಆತನನ್ನ 2 ವರ್ಷಗಳಿಂದ ನಾನು ಮಗನಂತೆ ಸಾಕಿದ್ದೀನಿ.
ಈ ಸಾಲ ತೀರ್ಸೋದಕ್ಕಾಗಿ ಇವರು ಏನು ಹೇಮ ಇದ್ಲು ಮಗಳು ಮಲಮಗಳು ಈ ರೀತಿ ಕತೆ ಕಟ್ಟಿ ನನ್ನನ್ನ ಏನು ಕೆಟ್ಟದಾಗಿ ಇಡೀ ರಾಜ್ಯಾದ್ಯಂತ ಒಂದು ಟಿವಿ ಮೂಲಕ ಮತ್ತು ಸಾಮಾಜಿಕ ಜಾಲತಾಣ ಮೂಲಕ ನನ್ನ ಕೆಟ್ಟದಾಗಿ ಬಿಂಬಿಸಿದಾರೆ ಅಂತೇಳಿ ಒಂದು ವಿಡಿಯೋ ಮೂಲಕ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬೆಳಗ್ಗೆ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಬೆಳಗಿಂದನೂ ಕೂಡ ಒಂದು ರಣರಂಗ ಆಗಿರ್ತಕ್ಕಂಥದ್ದು, ಅಂದ್ರೆ ಮನೆ ಮುಂದೆ ರಣರಂಗ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ನಾನು ಓಡೋಗಿಲ್ಲ, ಸುಮ್ನೆ ಕತೆ ಕಟ್ಟಿ ನನ್ನ ಮಾನವನ್ನ ಹರಾಜಾಗಿದೆ ಅಂತೇಳಿ ಶಾಂತಾಳ ಒಂದು ಆರೋಪ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನು ಮದುವೆಗೆ ಸಾಲ ಮಾಡಿದ್ರು, ಒಂದು 15 ಲಕ್ಷ ಮದುವೆಗೆ ಸಾಲ ಮಾಡಿದಂತ ಏನು ಸಾಲಗಾರರನ್ನ ಶಾಂತಾಳು ಅವಳೇನು ಮನೆ ಮುಂದೆ ಕರ್ಕೊಂಡು ಹೋಗಿದ್ಲು. ಈ ವಿಚಾರವಾಗಿ ನನ್ನ ಗಂಡನನ್ನೇ ನೀನು ಎಸ್ಕೇಪ್ ಮಾಡ್ಕೊಂಡು ಹೋಗಿದ್ಯಾ ಅಂದ್ರೆ ಕರ್ಕೊಂಡು ಹೋಗಿದೆ ಅಂತೇಳಿ ಅವಳು ಏನು ಹೇಮ ಇದ್ಲು ಪತ್ನಿ ಮಗಳೇನಿದ್ಲು ಅವಳು ಬೆಳಗಿಂದನೂ ಕೂಡ ಜಗಳ ಆಗ್ತಿತ್ತು. ಅದ್ರ ಜೊತೆಗೆ ಈ ಒಂದು ಗಲಾಟೆ ಒಂದು ವಿಕೋಪಕ್ಕೆ ತಿರುಗತಕ್ಕಂಥದ್ದು. ಮಗಳು ಮತ್ತು ಮಲತಾಯಿ ಇಬ್ರು ಕೂಡ ನಡುವ ರಸ್ತೆಯಲ್ಲಿ ಒಂದು ಮಾರಾಮಾರಿ ಮಾಡಿಕೊಂಡಿರ್ತಕ್ಕಂಥದ್ದು. ಹೇಮಳ ಕೈಗೆ ಗಾಯ ಆಗಿದೆ ಮತ್ತು ಶಾಂತಾಳ ಕತ್ತು ಮತ್ತು ಎದೆವಾಕ್ಕೆ ಬೆನ್ನಿಗೆ ಕೂಡ ಗಾಯ ಇರತಕ್ಕಂಥದ್ದು. ಇಬ್ಬರನ್ನು ಕೂಡ ಚನ್ನಗಿರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಬ್ಬರಿಗೂ ಚಿಕಿತ್ಸೆ ನೀಡಲಾಗ್ತಿದೆ. ನಾನು ಅಳಿಯನ್ ಜೊತೆ ಓಡೋಗಿಲ್ಲ ಅನ್ನೋದು ಶಾಂತಾಳ ಒಂದು ಹೇಳಿಕೆ ಆಗಿರ್ತಕ್ಕಂಥದ್ದು. ಆದ್ರೆ ಇವಳು ಹೇಮ ಏನ್ ಹೇಳ್ತಕ್ಕಂಥದ್ದು, ನನ್ನ ಗಂಡನನ್ನ ಕರ್ಕೊಂಡು ಹೋಗಿ ಈ ರೀತಿಯಾಗಿ ಒಂದು ಸಾಲಗಾರ ಸಾಲ ಕಟ್ಟಕ್ಕಾಗುತ್ತೆ ಅಂತೇಳಿ ಈ ರೀತಿಯಾಗಿ ಮಾಡಿದ ಅನ್ನೋ ಒಂದು ಹೇಮಳ ಆರೋಪ ಇರ್ತಕ್ಕಂಥದ್ದು. ಜೊತೆಗೆ ಇದಕ್ಕೆಲ್ಲ ಮುಖ್ಯ ಕಾರಣ ಗಣೇಶ. ಅಂದ್ರೆ ಗಣೇಶ ಈ ಒಂದು ಗ್ರಾಮಕ್ಕೆ ಬಂದ್ರೆ ಎಲ್ಲಾ ರೀತಿಯ ಮಾಹಿತಿಗಳು ಲಭ್ಯ ಆಗ್ತವೆ. ಆದ್ರೆ ಗಣೇಶನೇ ಎಲ್ಲೋಗಿದ್ದಾನೆ ಅಂತೇಳಿ ಗ್ರಾಮಸ್ಥರ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇಷ್ಟು ರಣರಂಗವಾದ್ರು ಮುದ್ದಿನ ಅಳಿಯ ಮಾತ್ರ ಮಿಸ್ ಆಗಿರ್ತಕ್ಕಂಥದ್ದು. ಆತ ಗ್ರಾಮಕ್ಕೆ ಬಂದಿದ್ದಲ್ಲಿ ಯಾರು ತಪ್ಪು ಯಾರ್ದು ಸರಿಯಾರ್ದು ಅನ್ನೋದು ಮಾಹಿತಿ ಸಿಗುತ್ತೆ ಅನ್ನೋದು ಒಂದು ಗ್ರಾಮಸ್ಥರ ಆರೋಪಕ್ಕಂಥದ್ದು. ಒಟ್ಟಾರೆಯಾಗಿ ಈಗಾಗಲೇ ಚನ್ನಗಿರಿ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಇಬ್ಬರನ್ನು ತಣ್ಣಗಾಗಿಸುವ ಪ್ರಯತ್ನ ಕೂಡ ಮಾಡ್ತಕ್ಕಂಥದ್ದು. ಜೊತೆಗೆ ಇಬ್ಬರಿಂದನೂ ಪರಸ್ಪರ ಪ್ರಕರಣ ಕೂಡ ದಾಖಲಿಸಿರ್ತಕ್ಕಂಥದ್ದು. ಶರತ್. ಓಕೆ, ಥ್ಯಾಂಕ್ ಯು ಮಧು ಡೀಟೇಲ್ಸ್ಗಾಗಿ.